ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಹೋದ ವಿಡಿಯೋದಲ್ಲಿ 2 ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಇವತ್ತು ಮತ್ತೆ 2 ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ವಿಡಿಯೋ ಶುರು ಮಾಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ ಅಲ್ವಾ, ಹೋದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಕ್ಯಾಟ್ಲಾಗ್ ರೆಡಿ ಮಾಡ್ತಾ ಇರೋದ್ರಿಂದ ಡೈಲಿ 2 ಅಥವಾ 3 ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನಂಬರ್ 3ನಲ್ಲೇ ಇಟ್ಕೊಂಡಿದ್ದೀನಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು. ಮತ್ತು ನೋಡಿ, ನಾನಿಲ್ಲಿ ಒಂದೊಂದು ಲೀಫ್ನ ಹಾಕ್ಕೊಂಡು ಹೋಗ್ತೀನಿ. ಇದು ಕೂಡ ತುಂಬ ಸಿಂಪಲ್ ಡಿಸೈನು. ಜಸ್ಟ್ ಒಂದು 2 ಟೈಪ್ ಸ್ಟಿಚ್ನ ತೊಗೊಂಡು ಡಿಸೈನ್ ಮಾಡ್ಕೊಂಡಿರೋದಷ್ಟೇ. ನೋಡಿ, ಇದೊಂದು ಲೀಫ್ನ ಈ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಈ ಲೀಫ್ ಹಾಕೋದಕ್ಕೆ ಸ್ಟಾರ್ಟಿಂಗು ನೀವು ನೋಡಿ ಈ ರೀತಿ ಒಂದು ಮೇಲ್ಗಡೆ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು 2 3 2 1 0ಗೆ ತಗೋಬೇಕು. ನೋಡಿ, ಸ್ಟಾರ್ಟಿಂಗು ಮತ್ತೆ ಹೇಳ್ತೀನಿ. ಮತ್ತೆ ನೋಡಿ, ಈ ರೀತಿ ಒಂದು ಸ್ಟಾರ್ಟಿಂಗ್ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು 2 3 2 1 0ಗೆ ತೊಗೊಂಡ್ರೆ ಈ ರೀತಿ ಲೀಫ್ ಕ್ರಿಯೇಟ್ ಆಗುತ್ತೆ. ತುಂಬ ಜನ ಕೇಳ್ತೀರಾ, ಅಕ್ಕ ನಂಬರ್ಸ್ನ ಹಾಗೆ ಎಕ್ಸ್ಪ್ಲೇನ್ ಮಾಡಿ, ನೀವು ಯಾವ ರೀತಿ ನಂಬರ್ಸ್ ತೊಗೋತೀರಾ ಡಿಸೈನ್ ಮಾಡಬೇಕಾದ್ರೆ ಅಂತ ಹೇಳಿ. ಹಾಗಾಗಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇದು ಕೂಡ ತುಂಬ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ 350 ಅಥವಾ 400 ರೇಂಜಲ್ಲೇ ಇರುತ್ತೆ. ನಾನು ಇವಾಗ ಏನು ಡಿಸೈನ್ ತೋರಿಸ್ತಾ ಇದ್ದೀನಲ್ವ, ಅದಕ್ಕೆ ನೀವು ಎಕ್ಸ್ಟ್ರಾ ಅಂದರೆ ರೈಸ್ ಸ್ಟಿಚ್ಚು ಮತ್ತು ಸ್ಟೋನ್ ಚೈನು, ಬಾಲ್ ಚೈನು ಎಕ್ಸ್ಟ್ರಾ ಇದನ್ನು ನೀವು ದೊಡ್ಡದಾಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಇದು ಸಿಂಪಲ್ ಡಿಸೈನ್ಗಳನ್ನ ನಾನು ಕ್ಯಾಟ್ಲಾಗ್ ಮಾಡ್ತಿರೋದ್ರಿಂದ ತುಂಬ ಸಿಂಪಲಾಗೇ ಡಿಸೈನ್ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನೆಲ್ಲ ಹಾಕಿ ನೀವು 80 ರುಪೀಸ್ ಇಂದ ನೀವು 150ವರೆಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಇದನ್ನು ನೀವು ಯಾವ ರೀತಿಯಾಗಿ ಡಿಸೈನ್ ಕ್ರಿಯೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟೇ ಇಟ್ಕೊಂಡು ನೀವು ಜಾಸ್ತಿ ಅಮೌಂಟಲ್ಲಿ ಎಂಬ್ರಾಯ್ಡ್ರಿನ ಮಾಡ್ಬೋದು, ಆಯಿತಾ. ನೋಡಿ, ನಾನಿಲ್ಲಿ ಒಂದೊಂದು ಅಂದರೆ ಇದನ್ನ ಸೆಟ್ ಮಾಡ್ಕೊಳ್ಳಿ. ಅಥವಾ 2 ನಂಬರ್ಗೆ ಅಥವಾ 3 ನಂಬರ್ಗೆ ನೀವು ಎಷ್ಟು ಒಂದು ಲೀಫಿಂದ ಇನ್ನೊಂದು ಲೀಫ್ಗೆ ಎಷ್ಟು ಗ್ಯಾಪ್ ಕೊಟ್ಟಿರ್ತೀರ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 1.5ಗೆ ಇಟ್ಕೊಂಡಿದ್ದೀನಿ. 1.5ಗೆ ಇಟ್ಕೊಂಡು ಈ ರೀತಿ ಒಂದು ಬಳ್ಳಿ ಶೇಪಲ್ಲಿ ಕೊಟ್ಕೊಳ್ತಾ ಹೋಗ್ತೀನಿ. ಇದಕ್ಕೆ ಯಾವುದೇ ರೀತಿ ಬ್ರೇಕಲ್ಲಿ ಶೇಪ್ ತೆಗಿಬೇಕು ಅನ್ನೋದೇನಿಲ್ಲ. ಜಸ್ಟು ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂಬರ್ ಸೆಟ್ ಮಾಡಿಕೊಂಡು ಸೈಡ್ ಏನು ಸ್ಕ್ರೂ ಬರುತ್ತಲ್ವ ಅದನ್ನ ಟೈಟ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಸೆಟ್ ಆಗುತ್ತೆ. ಆವಾಗ ಆರಾಮಾಗಿ ಯಾವುದೇ ರೀತಿ ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ಳೋದಿರೋದಿಲ್ಲ ಈ ಡಿಸೈನ್ಗೆ. ಹಾಗೆ ಡೈರೆಕ್ಟು ಡಿಸೈನ್ ಮಾಡ್ಕೊಂಡು ಹೋಗೋದಷ್ಟೇ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ನೀವೇ ನೋಡಿ ಎಷ್ಟು ಈಸಿಯಾಗಿದೆ ಅಂತ ಹೇಳಿ ಡಿಸೈನು. ಯಾರು ಬೇಕಿದ್ರು ಅಂದರೆ ಬಿಗಿನರ್ಸು ಜಸ್ಟ್ ಒಂದು ಲೀಫ್ ಡಿಸೈನ್ ಇಟ್ಕೊಂಡು ನೀವು ಆರಾಮಾಗಿ ಈ ರೀತಿ ಡಿಸೈನ್ಸ್ಗಳನ್ನ ನೀವೇ ನಿಮ್ಮ ಬ್ಲೌಸ್ಗಳಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ಡಿಸೈನ್ಗಳನ್ನೇ ನೀವು ನಿಮ್ಮ ಬ್ಲೌಸ್ಗಳ ಮೇಲೆ ಹಾಕ್ತಾ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಕೂಡ ಬೇರೆಯವ್ರಿಗೆ ಹಾಕ್ಕೊಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಿಮಗೆ ಪ್ರಾಕ್ಟೀಸು ಅಂದರೆ ತುಂಬಾ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಡಿಸೈನು ಅಷ್ಟೇ, ನೀವು ಎಷ್ಟು ಡಿಸೈನ್ಸ್ಗಳನ್ನ ಮಾಡ್ತಾ ಹೋಗ್ತೀರ ನೋಡಿ, ಅಷ್ಟು ನಿಮಗೆ ಫಿನಿಶಿಂಗು ನೀಟ್ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ. ಹಾಗೆ ತುಂಬ ಜನ ವಾಟ್ಸಪ್ ಮೇಲೆ ಕಳಿಸ್ತೀರಾ ನೀವು ಮಾಡಿರುವಂಥ ಡಿಸೈನ್ಸು ಬಿಗಿನರ್ಸು. ಅಕ್ಕ ಇದರಲ್ಲಿ ಏನಾದ್ರು ತಪ್ಪಿದೆಯಾ ನೋಡಿ ಅಂತ ಹೇಳಿ. ನಾನು ಅದರಲ್ಲಿ ಯಾವ ರೀತಿ ಅಂದರೆ ಬೇಸಿಕ್ ಏನಾದ್ರೂ ಸ್ಟಿಚಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳ್ಬೋದು. ಈ ರೀತಿ ಕರೆಕ್ಟ್ ಮಾಡ್ಕೊಳ್ಳಿ, ಸರಿ ಸ್ಟಿಚಸ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ. ಬಟ್ ನೀವೇನು ಮಾಡ್ತಿದ್ದೀರಾ, ಜಸ್ಟು ಶೇಪು ನಿಮ್ಗಷ್ಟು ನೀಟಾಗಿ ಬರ್ತಿಲ್ಲ ಅಷ್ಟೇ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀರಾ ಡಿಸೈನ್ಸು. ನೀವು ಆ ಕೆಲಸನ ಅಷ್ಟು ಇಷ್ಟಪಟ್ಟು ಮಾಡ್ತಿರುವಾಗ ನಾನು ಹೇಗೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ಡಿಮೋಟಿವೇಟ್ ಮಾಡಲಿ ಹೇಳಿ. ಅಂದರೆ ಯಾವುದೇ ರೀತಿ ಸ್ಟಿಚಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ನಾನು ಹೇಳ್ತೀನಿ ನಿಮಗೆ. ಈ ರೀತಿ ಸರಿ ಮಾಡಿಕೊಂಡ್ರೆ ನಿಮಗೆ ಅಥವಾ ನೀಡಲ್ ಚೇಂಜ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ. ಬಟ್ ಶೇಪ್ ಅಷ್ಟೇ ಸರಿ ಬರ್ತಿಲ್ಲ. ನಿಮ್ಗೆ ಮಾಡ್ತಾ ನಿಮಗೇ ಶೇಪ್ ತುಂಬ ಚೆನ್ನಾಗಿ ಕೈ ಕೂರುತ್ತೆ. ನನಗೂ ಸ್ಟಾರ್ಟಿಂಗಲ್ಲಿ ನೀವು ನಾನೇನಾದರೂ ಮಾಡಿರುವಂಥ ಡಿಸೈನ್ಸ್ನ ತೋರಿಸಿದ್ರೆ ನಿಜವೂ ನಿಮ್ಗಿಂತ ನಾವೇ ಎಷ್ಟೋ ಬೆಟರಾಗಿ ಮಾಡಿದ್ದೀವಿ ಅಂತ ಅಂತೀರಾ. ಅದಕ್ಕೋಸ್ಕರ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ
ಮತ್ತೊಂದು ಡಿಸೈನ್ಗೆ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಇದನ್ನು ಕೂಡ ಅಷ್ಟೇ ನಂಬರ್ 2ನಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾವುದೇ ರೀತಿ ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ತಾ ಇಲ್ಲ ನಾನು ಇದರಲ್ಲಿ. ನೋಡಿ ಈ ರೀತಿ ರೀತಿಯಾಗಿ ನೀಟಾಗಿ ಅಂದರೆ ಒಂದು 1/2 ಇಂಚ್ ಲೆಂತಲ್ಲಿ 1/2 ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಇದೆ ಅಷ್ಟೇ ಇದು. ಈ ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ. ನೋಡಿ ನಾನು ನೈಟ್ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಮಕ್ಕಳು ಕೂಡ ಹೋಮ್ವರ್ಕ್ ಮಾಡ್ತಾ ಇರ್ತಾರೆ, ಟಿ ವಿ ಎಲ್ಲ ಆಫ್ ಮಾಡಿಸ್ತೀನಿ. ಅದೇ ರೀತಿ ಟಿ ವಿ ನೋಡೋಕೋದು ಬಿಡೋದಿಲ್ಲ ಅವ್ರಿಗೆ. ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೂರ್ತೀನಿ ಅಂತಾದರೆ ಮಕ್ಕಳು ಕೂಡ ಟಿ ವಿ ಎಲ್ಲ ಆಫ್ ಮಾಡಿ ಅವ್ರು ಹೋಮ್ವರ್ಕ್ ಮಾಡೋದಕ್ಕೆ ಕೂರಬೇಕು. ಹಾಗಾಗಿ ಮಧ್ಯೆ ಮಧ್ಯೆ ಬರ್ತಿರ್ತಾರೆ ಈ ರೀತಿ ಡೈರಿಗಳಿಗೆ ಸೈನ್ ಮಾಡಿಸೋದಾಗಿರಲಿ ಮತ್ತು ಏನಾದರೂ ಅವ್ರಿಗೆ ಡೌಟ್ಸ್ ಕೇಳೋದಾಗಿರಲಿ ಈ ರೀತಿ ಮಧ್ಯೆ ಮಧ್ಯೆ ಬರ್ತಾ ಇರ್ತಾರೆ. ನಾನು ಶಾಪಿಂದ ಬಂದು ಅಡುಗೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೂರ್ತೀನಿ. ಹಾಗಾಗಿ ಈ ರೀತಿ ಮಧ್ಯ ಅವ್ರ ಡೌಟ್ಸ್ ಏನೇ ಇದ್ರೂ ಈ ರೀತಿ ಬರ್ತಾ ಇರ್ತಾರೆ. ಹಾಗೆ ನಾನು ಏನಿದ್ರು ಅಡುಗೆ ಮಾಡೋವರೆಗೆ ಅಷ್ಟೇ ಅವರು ಟಿ ವಿ ಕಾರ್ಟೂನ್ ಚಾನಲ್ಗಳನ್ನ ನೋಡ್ಕೊಳ್ಬೇಕು. ನಾನೇನಾದ್ರೂ ಊಟ ಎಲ್ಲ ಮಾಡಿಸಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೂರ್ತೀನಿ ಅಂತಂದರೆ ಅವ್ರು ಟಿ ವಿ ಎಲ್ಲ ಆಫ್ ಮಾಡಿ ಅವರು ಕೂಡ ಹೋಮ್ವರ್ಕ್ ಮಾಡೋದಕ್ಕೆ ಕೂರ್ತಾರೆ. ನೋಡಿ ಈ ರೀತಿ ಆದಮೇಲೆ ನಾನಿಲ್ಲಿ ಸಣ್ಣ ಸಣ್ಣ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. 5 ಬಂಚಸ್ ಬರೋ ಥರ ನೋಡಿ ಈ ರೀತಿ 5 ಲೀಫಲ್ಲಿ ಬಂಚಸ್ ಬರೋ ಥರ ಈ ರೀತಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ತುಂಬ ಪುಟ್ಟದಾಗೇ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಏನು ಹೇಳಿದೆ ನೋಡಿ, ಸ್ಟಾರ್ಟಿಂಗ್ ಒಂದು ಮೇಲ್ಗಡೆ ರನ್ನಿಂಗ್ ಸ್ಟಿಚ್ ಹೋಗಿ 2 1 0ಗೆ ತೊಗೊಂಡ್ರೆ ಪುಟ್ಟು ಲೀಫ್ಗಳು ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇದೂ ತುಂಬ ಸಿಂಪಲ್ ಡಿಸೈನು. ನೀವೇನಾದ್ರು ಇದಕ್ಕೆ ಅಂದರೆ ಏನಾದ್ರೂ ರೈಸ್ ಸ್ಟಿಚ್ ಆಗಲಿ ಅಥವಾ ಸ್ಟೋನ್ ಚೈನು ಬಾಲ್ ಚೈನ್ ಏನಾದ್ರು ಆ್ಯಡ್ ಮಾಡ್ತೀರಾ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಡಿಸೈನು. ಇಲ್ಲಿ ನಾನು ಯಾವುದೇ ರೀತಿ ಸ್ಯಾಟಿನ್ ಸ್ಟಿಚ್ ಬಿಟ್ಟರೆ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಟಿಚಸ್ನ ಹಾಕಿಲ್ಲ. ನೀವೇನಾದರೂ ಸ್ಯಾಟಿನ್ ಸ್ಟಿಚ್ ಪಕ್ಕ ಒಂದು ರೈಸ್ ಸ್ಟಿಚ್ ಹಾಕಿ ಮತ್ತೊಂದು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಹಾಗಾಗಿ ನೀವು ಎಕ್ಸ್ಟ್ರಾ ಕೂಡ ಆವಾಗ ನೀವು ಎಂಬ್ರಾಯ್ಡ್ರಿಗೆ ಚಾರ್ಜ್ ಮಾಡ್ಬೋದು. ಇದೆಲ್ಲ 350 ರೇಂಜ್ದಾಗಿರೋದ್ರಿಂದ ಯಾವುದೇ ರೀತಿ ನಾನು ಇದು ಮಾಡ್ತಿಲ್ಲ, ಅಂದರೆ ಕ್ಯಾಟ್ಲಾಗ್ ರೆಡಿ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ತಿಲ್ಲ. ಬಟ್ ಹೇಳಿದೆ ಅಲ್ವಾ, ನನ್ನ ಹತ್ರ ಏನು ಟ್ರೇಸ್ ಮಾಡ್ಕೊಂಡು ಮಾಡೋದು ತುಂಬ ಇದೆ. ಬೇಸಿಕ್ ಡಿಸೈನ್ಗಳು ಇರಲಿಲ್ಲ, ಹಾಗಾಗಿ ಕ್ಯಾಟ್ಲಾಗ್ನ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಆಷಾಢ ತಿಂಗಳಾಗಿರೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತೀವಿ. ಮತ್ತು ನೆಕ್ಸ್ಟ್ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಶುರುವಾಯಿತು ಅಂತಂದರೆ ಸಾಲಾಗಿ ಹಬ್ಬಗಳು ಬರ್ತಾ ಹೋಗುತ್ತೆ. ಆ ಟೈಮಲ್ಲಿ ಫ್ರೀ ಇರೋದಿಲ್ಲ ಅಲ್ವಾ, ಹಾಗಾಗಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಟ್ಲಾಗ್ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಅಂದರೆ ನಾನು ನೋಡಿ ಎಲ್ಲೂ ಕೂಡ ಒಂದು ಬಂಚ್ ಆದಮೇಲೆ ನೆಕ್ಸ್ಟು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿಲ್ಲ. ಅದೇ ಥ್ರೆಡ್ಡಲ್ಲಿ ಜಂಪ್ ಮಾಡಿದ್ದೀನಿ. ಎಕ್ಸ್ಟ್ರಾ ಏನು ಥ್ರೆಡ್ ಇರುತ್ತೆ ನೋಡಿ ಅದನ್ನು ಲಾಸ್ಟಲ್ಲಿ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಇಲ್ಲ ರನ್ನಿಂಗ್ ಸ್ಟಿಚ್ ಬಂದರೆ ನಾನಿಲ್ಲಿ ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾ ಇರೋದ್ರಿಂದ ರನ್ನಿಂಗ್ ಸ್ಟಿಚ್ ಹಾಕಿದ್ರೆ ಅದು ಆಗಾಗ್ಗೆ ಕಾಣ್ತಾ ಇರುತ್ತೆ, ಅಷ್ಟು ಡಿಸೈನು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಒಂದು ಲೀಫ್ ಬಂಚ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಜಂಪ್ ಮಾಡ್ತೀನಲ್ವ, ಅದು ಎಕ್ಸ್ಟ್ರಾ ಥ್ರೆಡ್ಡು ಮಧ್ಯೆ ಏನು ಬರುತ್ತೆ ನೋಡಿ ಅದನ್ನು ಲಾಸ್ಟಲ್ಲಿ ಟ್ರಿಮ್ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಿದ್ರೆ ನೀವು ಸ್ಟೋನು ಕೂಡ ಆ್ಯಡ್ ಮಾಡ್ಬೋದು. ನೀವಲ್ಲಿ ಏನು ಸ್ಟಾರ್ಟಿಂಗು ರಿಂಗ್ ಥರ ಮಾಡ್ಕೊಂಡಿದ್ದೀರ ನೋಡಿ ಡಿಸೈನು, ಅದರೊಳಗಡೆ ಸ್ಟೋನ್ ಆ್ಯಡ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ಫೈನಲಾಗಿ ಈ ರೀತಿಯಾಗಿ ಬಂತು. ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್. ಎರಡೂ ಕೂಡ ಅಷ್ಟೇ ತುಂಬ ಸಿಂಪಲ್ಲು, ಯಾರು ಬೇಕಿದ್ರೂ ಸಹ ಮಾಡ್ಬೋದು ಬಿಗಿನರ್ಸು. ನೋಡಿ ಜಸ್ಟು ಒಂದು 2 ಸ್ಟಿಚಸ್ ಶೇಪ್ನ ತಗೊಂಡು ನಾನು ಡಿಸೈನ್ನ ಕ್ರಿಯೇಟ್ ಮಾಡಿರೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಬಿಗಿನರ್ಸ್ ಇವಾಗ ತಾನೇ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿತಾ ಇದ್ದೀರಾ ಅಂತಂದರೆ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.